ಕೆಲವೊಮ್ಮೆ ನಾವು ಅಂದ್ಕೊಂಡಿರೋದು ಆಗೋದೇ ಇಲ್ಲ. 75 ಡೇಸ್ ಹಾರ್ಟ್ ಚಾಲೆಂಜ್ ಶುರು ಮಾಡಿಕೊಂಡೆ. ತುಂಬ ಎನರ್ಜಿ, ಡಿಸಿಪ್ಲಿನ್, ಫೋಕಸ್ಡ್ ಆಗಿದ್ದೆ, ಮಾಡಿದೆ ಕೂಡ. ಬಟ್ ಈ ಥರ ಮಧ್ಯದಲ್ಲಿ ಫ್ಯಾಮ್ಲಿ ಫಂಕ್ಷನ್ಸ್ ಅಥವಾ ಫ್ಯಾಮ್ಲಿ ಬ್ರೇಕ್ಸ್ ಅಂತ ಬಂದಾಗ ಇಟ್ ಟೇಕ್ಸ್ ಅ ಪಾಸ್. ತುಂಬಾ ಗಿಲ್ಟಿ ಫೀಲಿಂಗ್ ಇತ್ತು, ಫೇಲ್ ಆಗಿಬಿಟ್ಟೆ ಅಂತ ಕೂಡ ಅನಿಸ್ತಾ ಇತ್ತು. ಬಟ್ ದಿಸ್ ಇಸ್ ನಾಟ್ ಫೇಲಿಯರ್, ಇಟ್ಸ್ ಜಸ್ಟ್ ಅ ಬ್ರೇಕ್, ಜಸ್ಟ್ ಅ ಪಾಸ್. ಲೈಫಲ್ಲಿ ಈ ಥರ ಒಂದು ಸಿಚುವೇಶನ್ಸ್ ಬರ್ತಾನೆ ಇರುತ್ತೆ. ನಮ್ಮ ಕನ್ಸಿಸ್ಟೆನ್ಸಿನ ಚೆಕ್ ಮಾಡೋದಕ್ಕೆ, ನಮ್ಮ ಡಿಟರ್ಮಿನೇಷನ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಸೊ ಐ ವಿಲ್ ಬಿ ಡೆಫಿನೆಟ್ಲಿ ಬ್ಯಾಕ್ ವಿತ್ ಮೋರ್ ಎನರ್ಜಿ, ಸ್ಟ್ರಾಂಗರ್ ಆ್ಯಂಡ್ ಮೋರ್ ಡಿಟರ್ಮೈಂಡ್. ನಾವು ಊರಿಗೆ ಬಂದಿರೋ ಕಾರಣ ನಮ್ಮ ಕ್ಲೋಸ್ ರಿಲೇಟಿವ್ ಇದ್ದಾರಲ್ಲ, ಅವರ ಮನೆಯ ಗೃಹ ಪ್ರವೇಶ ಆಗಿತ್ತು. ಸೊ ಬೆಳಗ್ಗೆ ಮಧ್ಯಾಹ್ನ ಎಲ್ಲನೂ ಅಲ್ಲೇ ಮೀಲ್ಸ್ ತಿನ್ನೋ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಹೆಲ್ದಿ ಮೀಲ್ಸ್ ಪ್ರಿಪೇರ್ ಮಾಡಿದರು. ಸೊ ಹೊಟ್ಟೆ ತುಂಬ ಊಟ ಮಾಡಿ ಪೂಜೆನೆಲ್ಲ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಮನೆಗೆ ಹೊರಟು ಬಂದ್ವಿ. ಆ್ಯಂಡ್ ಸಂಜೆ ಆಗ್ತಿದ್ದಂಗೆ ವೆದರ್ ತುಂಬಾ ಚೆನ್ನಾಗಿತ್ತು. ಯಾವುದೇ ರೀತಿಯಾದಂಥ ಎಕ್ಸಸೈಸ್ ಅವ್ರು ವಾಕ್ ಅಂತೂ ಮಾಡೋದಕ್ಕೆ ಹೋಗಲಿಲ್ಲ ಇವತ್ತು. ಆ್ಯಂಡ್ ಅದ್ರ ಜೊತೆಗೆ ಸೆಲ್ಫ್ ಕೇರ್ ಅಂತ ಬಂದಾಗ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ ಫ್ಯಾಮ್ಲಿ ಜೊತೆ. ಸ್ಕಿನ್ ಕೇರ್ ಮಾತ್ರನೇ ಅಲ್ಲ, ಈ ಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದಾಗಲೂ ದಟ್ ಇಸ್ ಅ ಫಾರ್ಮ್ ಆಫ್ ಸೆಲ್ಫ್ ಕೇರ್. ಇದಾಗಿತ್ತು ನನ್ನ ಡೇ 14 ಔಟ್ ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡ್ತಿರೋ ಪ್ರತಿಯೊಬ್ಬರಿಗೂ, ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ವೆರಿ ಥ್ಯಾಂಕ್ಫುಲ್ ಅಂತ ಹೇಳ್ತಾ ಈ ದಿನಾನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.